ನಾಳೆ ಶಿವಜಯಂತಿ ಪ್ರಯುಕ್ತ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ನಿಯೋಜನೆ ಮಾಡ್ತಾಯಿದ್ದೀವಿ. ಈಗಾಗಲೇ ನಮಗೆ ಬೇರೆ ಜಿಲ್ಲೆಗಳಿಂದ, ಬೇರೆ ಕಮಿಷನರೇಟ್ಗಳಿಂದ 130 ಅಧಿಕಾರಿಗಳು ಮತ್ತು 556 ಸಿಬ್ಬಂದಿಗಳು ನಮಗೆ ರಿಪೋರ್ಟ್ ಮಾಡಿದ್ದಾರೆ ಹೊರಗಡೆಯಿಂದ. ಅದರ ಜೊತೆಗೆ ನಮ್ಮದು 1400 ಏನು ಸ್ಟ್ರೆಂತ್ ಇದೆ, ಅದು ನಮ್ಮದು ಸ್ಟ್ರೆಂತ್. ಈ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಸೇರಿ ನಾಳೆದು ಬಂದೋಬಸ್ತ್ ಜನರಲಿ ಸಂಜೆ 4 ಗಂಟೆಗೆ ಶುರು ಆಗುತ್ತೆ. ಅದು ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆವರೆಗೆ ಆಗುತ್ತೆ. ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಲ್ಲಿ ಅದು ಡಿಪ್ಲಾಯ್ಮೆಂಟ್ ಆಗಿರುತ್ತದೆ. 14 KSRP ತುಕಡಿಗಳು, ನಮ್ಮ CRದು 8 ತುಕಡಿಗಳು, ಆ್ಯಂಟಿ ಸಾಬೋಟಾಜ್ ಚೆಕ್ ಟೀಮ್ದು 3 ತುಕಡಿಗಳು ಈ ಬಂದೋಬಸ್ತಲ್ಲಿ ನಾವು ಬಳಸ್ತಾ ಇದ್ದೀವಿ. ನಮ್ಮದು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್, ಪ್ರತಿಯೊಂದು ಸ್ಟೇಷನ್ನಲ್ಲಿ ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಏನಿದೆ ಅದನ್ನು ಕೂಡ ನಾವು ಬಳಸ್ತೀವಿ. 70 ಆಲ್ಕೋಬ್ರೆತ್ ಅನಲೈಸರ್ಸ್ ನಮ್ಮ ಹತ್ರ ಇವೆ. ಆ ಎಲ್ಲ ಆಲ್ಕೋಬ್ರೆತ್ ಅನಲೈಸರ್ಸ್ ನಾವು ಇಂಪಾರ್ಟೆಂಟ್ ಜಂಕ್ಷನ್ಗಳಲ್ಲಿ ನಮ್ಮ ಸಿಬ್ಬಂದಿ ಅಧಿಕಾರಿಗಳು ಚೆಕ್ ಮಾಡ್ತಾರೆ. ಹ್ಯಾಂಡೆಲ್ಡ್ ಮೆಟಲ್ ಡಿಟೆಕ್ಟರ್ ಬಳಸ್ಕೊಂಡು ಅವರು ಯಾರು ಚಾಕು ಚೂರಿ ತಗೊಂಡು ಕೂಡ ಡ್ಯಾನ್ಸ್ ಮಾಡೋಕ್ಕೆ ಬಂದರೆ, ಅಲ್ಲಿ ಕ್ರೌಡ್ನಲ್ಲಿ ಸೇರಿದರೆ ಅವರಿಗೆ ಕೂಡ ನಾವು ಗುರುತಿಸ್ಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ವೈಲೆನ್ಸ್ನಲ್ಲಿ ಕೂಡ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ವಾಚ್ ಟವರ್ಸ್ ಕಾರ್ಪೊರೇಷನ್ನಿಂದ ನಾವು ಸಹಾಯ ತಗೊಳ್ತಾ ಇದ್ದೀವಿ. ಇಂಪಾರ್ಟೆಂಟ್ ಜಂಕ್ಷನ್ನಲ್ಲಿ ವಾಚ್ ಟವರ್ಸ್, ಸ್ಕೈ ಸೆಂಟ್ರಿ ಅದು ನಾವು ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಡ್ರೋನ್ 8 ಡ್ರೋನ್ ನಾವು ಈ ಬಂದೋಬಸ್ತ್ಗೋಸ್ಕರ ಬಳಸ್ತಾ ಇದ್ದೀವಿ. ಪೂರ್ತಿ ಊರಲ್ಲಿ ಮೋರ್ ದ್ಯಾನ್ 1,000 CCTV ನಾವು ಬಳಸ್ತಾ ಇದ್ದೀವಿ ಕಂಟಿನ್ಯೂಸ್ ಮಾನಿಟರಿಂಗ್ಗೋಸ್ಕರ. ಸೊ ಒಟ್ಟಾರೆ ಇದು ಈ ಹಬ್ಬ ಶಾಂತಿಯುತವಾಗಿ ಆಗಬೇಕು, ಆ ದಿಕ್ಕಿನಲ್ಲಿ ನಾವು ಪೂರ್ತಿ ಪ್ರಯತ್ನ ಮಾಡಿದ್ದೀವಿ. ನಮಗೆ ವಿಶ್ವಾಸ ಇದೆ ಬೆಳಗಾವಿ ನಗರ ವಾಸಿಯರ ಸಹಾಯದೊಂದಿಗೆ ನಾವು ಇದು ಶಾಂತಿಯುತವಾಗಿ ಮಾಡ್ತೀವಿ. 68 ಟ್ಯಾಬ್ಲೂಗಳು ಇದೆ ಅಂತ ಮಾಹಿತಿ ಬಂದಿದೆ. ಅದರಲ್ಲಿ ಈ ವರ್ಷ ಸಾಕಷ್ಟು ಜನ ಆ ಮೂವಿಂಗ್ ಟ್ಯಾಬ್ಲು ಬದಲು ಒಂದು ಫಿಕ್ಸ್ ಪಾಯಿಂಟಲ್ಲಿ ಟ್ಯಾಬ್ಲು ಹಾಕ್ತಾ ಇದ್ದಾರೆ. ಅದು ಕೂಡ ಒಳ್ಳೆಯದು. ನಮಗೆ ಜನ ಮೊಬೈಲ್ ಆಗಿ ನೋಡಿ ಮುಂದೆ ಹೋಗ್ತಾ ಇರ್ತಾರೆ. ಅದು ಕೂಡ ನಮಗೆ ಅನುಕೂಲ ಇದೆ. ಡಿಜೆಗೆ ನಾವು ಈಗಾಗಲೇ ಹೇಳಿದ್ವಿ, DJ ಮೇಲೆ ಬ್ಯಾನ್ ಇದೆ. ಮ್ಯೂಸಿಕ್ ಸಿಸ್ಟಮ್ಗೆ ಮಾತ್ರ ಪರ್ಮಿಷನ್ ಇದೆ. ಯಾವ ಮ್ಯೂಸಿಕ್ ಸಿಸ್ಟಮ್ ಹಾಕಿದರೆ ಅದು ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಎಷ್ಟು ಡೆಸಿಬಲ್ ಫಿಕ್ಸ್ ಇದೆ, ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ನೆಕ್ಸ್ಟ್ ಡೇ ಆ ಮ್ಯೂಸಿಕಲ್ ಎಕ್ವಿಪ್ಮೆಂಟ್ ಸೀಸ್ ಮಾಡಲಾಗೋದು. ಆ DJ ಓನರ್ ಮೇಲೆ, ಆರ್ಗನೈಸರ್ ಮೇಲೆ ಕೇಸ್ ದಾಖಲು ಮಾಡಲಾಗೋದು. ಅದು ನಾವು ಆಯೋಜಕರಿಗೆ ಕೂಡ ತಿಳಿಸಿದ್ದೀವಿ. 10 ಗಂಟೆಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಹೆಚ್ಚಿನ ಆವಾಜಿನಲ್ಲಿ ಏನು ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಅದಕ್ಕೆ ಅನುಮತಿ ಇಲ್ಲ. ಸೊ 10 ಗಂಟೆ ಆದಮೇಲೆ ಹೆಚ್ಚಿನ ಧ್ವನಿ ಏನಿದೆ ಅದು ಕಡ್ಡಾಯವಾಗಿ ನಾವು ಬಂದ್ ಮಾಡ್ತೀವಿ. ಧನ್ಯವಾದ.